ಜಿಕೆವಿಕೆ ಕೃಷಿ ವಿದ್ಯಾಲಯದ ವಿದ್ಯಾರ್ಥಿಗಳು ನನ್ನನ್ನು ಭೇಟಿಯಾಗಿ ಕೃಷಿ ಅಧಿಕಾರಿ ಹುದ್ದೆಗಳ ನೇಮಕಾತಿ ನಿಯಮಗಳಿಗೆ ಸಂಬಂಧಿಸಿದಂತೆ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ ಎಂದ ಡಿಕೆ ಶಿವಕುಮಾರ್. ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮಾಡಲಾದ ನಿಯಮಗಳ ತಿದ್ದುಪಡಿಯಿಂದಾಗಿಯೇ ಇಂದು ಕೃಷಿ ಪದವೀಧರರಿಗೆ ಈ ಸಮಸ್ಯೆ ಸೃಷ್ಟಿಯಾಗಿದೆ. ವಿದ್ಯಾರ್ಥಿಗಳ ಅಳಲು ಹಾಗೂ ಭವಿಷ್ಯದ ಆತಂಕದ ಮಾತುಗಳನ್ನು ಆಲಿಸಿದ್ದೇನೆ. ಕೃಷಿ ಪದವೀಧರರ ಉದ್ಯೋಗಾವಕಾಶಗಳಿಗೆ ಧಕ್ಕೆಯಾಗದಂತೆ ಈ ಸಮಸ್ಯೆಯನ್ನು ಕಾನೂನಾತ್ಮಕವಾಗಿ ಹಾಗೂ ನಕಾರಾತ್ಮಕವಾಗಿ ಆದಷ್ಟು ಬೇಗ ಬಗೆಹರಿಸಲು ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಗೃಹ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸರ್, ಇದು 2021ರಲ್ಲಿ ಇದು ಅಮೆಂಡ್ಮೆಂಟ್ ಆಗಿದೆ ಸರ್. ಈ AICT ಇನ್ಕ್ಲೂಡ್ ಮಾಡಿದ್ರು ಸರ್. ಅವಾಗ ಬಿಸಿ ಪಾಟೀಲ್ ಅವರು ಮಿನಿಸ್ಟರ್ ಇದ್ರು. ಅವಾಗ ಬಿಜೆಪಿ ಅವರು ಅವಾಗೂ ನಾವು ಕಾಲಿಗೆ ಬಿದ್ದು 45 ಪ್ರೊಟೆಸ್ಟ್ ಮಾಡಿ ಪ್ರೆಸೆಂಟೇಷನ್ ಕೊಟ್ಟು ಎಲ್ಲಾನು ಮಾಡಿದ್ವಿ ಸರ್. ಅವಾಗೂ ಕೇಳಿಲ್ಲ. ಅವಾಗ ನಿಮ್ ಸರ್ಕಾರ ಬಂದ್ಮೇಲೆ ನಿಮ್ ಸರ್ಕಾರದ ಭರವಸೆ ಸರ್. ಹಾ ಸರ್, ಅವ್ರನ್ನ ನೀವು ಕೇಳಿದ್ರೆ ಹಾಗೆ ನೀವು ಅದಕ್ಕೆ ಏನಾದ್ರು ಒಂದು ಉತ್ತರ ತೆಗೆದುಕೊಳ್ಳಿ ಸರ್. ಕೇಳಿದ್ವಿ ಸರ್. ನಮ್ಮ ಹತ್ರ ಫೋಟೋಸ್ ಇದಾವೆ, ಎಲ್ಲ ಲೆಟರ್ಸ್ ಇದಾವೆ, ಪ್ರತಿಯೊಂದು ಇದಾವೆ, ಇನ್ಕ್ಲೂಡಿಂಗ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಿಜಿಸ್ಟರ್ಸ್, VCs ಎಲ್ಲಾನು ಸೇರಿ ರೆಕಮೆಂಡ್ ಮಾಡಿದ್ದಾರೆ ಸರ್. ಮಾಡಿದ್ದಾರೆ ಸರ್. ಮೊನ್ನೆ ನಾವು ಡಿಸ್ಕಸ್ ಮಾಡಿದ್ವಿ. ಯಾವ್ದು ರೈ ಯೂನಿವರ್ಸಿಟಿ ಅಂತ ರೈಟ್ ಎಕ್ಸರ್ಸಿದ್ರೆ ಮತ್ತೆ ಬಿ ಬಯೋಟೆಕ್ನಾಲಜಿ AICT ಅಂತ ಒಂದು 17ಕ್ಕೂ ಹೆಚ್ಚು AICT ಅಪ್ರೂವ್ಡ್ ಬಯೋಟೆಕ್ನಾಲಜಿ ಕಾಲೇಜಸ್ ಇದಾವೆ ಸರ್ ನಮ್ಮ ಪ್ರದೇಶ. ಹಾ ಸರ್, ವಿ ವಿಲ್ ಹೆಲ್ಪ್ ಯು. ಹಿಂದೆ ಅವ್ರು ಏನು ಮಾಡೋಕ್ಕಾಗಿರ್ಲಿಲ್ಲ. ನಾವೀಗ ಓಪನ್ ಮಾಡಿದ್ವಿ. ನಾವು ಮುಂದಕ್ಕೆ ಏನಾದ್ರು ಅಮೆಂಡ್ಮೆಂಟ್ ಮಾಡಿ ನಿಮ್ಗೆ ಏನ್ ಬೇಕು ನಾವು ಸಹಾಯ ಮಾಡ್ತೀವಿ. ವಿ ವಿಲ್ ನಾಟ್ ಅಲೋ ದೋಸ್ ಇನ್ಸ್ಟಿಟ್ಯೂಷನ್ ಟು ಕಮ್ ಅಪ್. ಕೆಲಸಗಳೆಲ್ಲ ಸಾಯ್ತವೆ, ಕೆಲಸಗಳು ಉಳಿತವೆ. ನಿಮ್ ಕೆಲಸ ನಾವು ಮಾಡ್ಕೊಡ್ತೀವಿ. ಎಲ್ಲ ವಿಡ್ರಾ ಮಾಡಿ ನಾನು ಫೈಲ್ ತರಿಸಿ ಮಾತಾಡ್ತೀನಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.